ವಿಶ್ವಾವಸು ಸಂವತ್ಸರದ ಮೊಟ್ಟಮೊದಲ ಏಕಾದಶಿ ಕಾಮದ ಏಕಾದಶಿ. ಈ ಏಕಾದಶಿಯು ಏಪ್ರಿಲ್ 8ನೆಯ ತಾರೀಕು ಮಂಗಳವಾರದಂದು ಬಂದಿದೆ. ಚೈತ್ರ ಶುದ್ಧ ಏಕಾದಶಿಯ ವಿಶೇಷ ಮಹತ್ವ ಏನು, ಈ ದಿನದ ವ್ರತಕತೆ ಏನು, ಅಕ್ಕಿ ಕಾಳುಗಳಿಂದ ಈ ದಿನ ಯಾವ ಕೆಲಸ ಮಾಡಿದರೆ ಸರ್ವ ಪಾಪಗಳು ಕಳೆದು ಮನಸ್ಸಿನ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತದೆ. ಕಠಿಣ ಕೋರಿಕೆಗಳು ನೆರವೇರಲು ವಿಷ್ಣು ದೇವರನ್ನ ಈ ದಿನ ಹೇಗೆ ಪೂಜಿಸಬೇಕೆಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಈ ಏಕಾದಶಿಯ ವ್ರತ ಕಥೆಯನ್ನ ಕೇಳಿದರೆ ಸಾಕು, ವಾಜಪೇಯ ಯಜ್ಞದ ಫಲ ಪ್ರಾಪ್ತಿಯಾಗುತ್ತೆ. ಜನ್ಮ ಜನ್ಮಗಳ ಪಾಪಗಳು ನಶಿಸಿ ಹೋಗುತ್ತದೆ. ಎಷ್ಟೋ ದಿನ ನೀವು ಅಂದುಕೊಂಡಿದ್ದಂತಹ ಕೆಲಸಗಳು ಆಗುತ್ತಿಲ್ಲವೆಂದರೆ ಆ ಎಲ್ಲ ಕೆಲಸಗಳು ಶೀಘ್ರವಾಗಿ ಪೂರ್ಣಗೊಳ್ಳುತ್ತೆ. ಈ ಏಕಾದಶಿಯ ವಿಶೇಷ ಕಥೆಯೇನು ಅಂತ ತಿಳಿಯುವುದಾದರೆ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ತಿಳಿಸುತ್ತಾನೆ. ಈ ಕಾಮದ ಏಕಾದಶಿಯು ಬಹಳ ಪುಣ್ಯಕರವಾಗಿದ್ದು ಇದನ್ನ ನಿಯಮನಿಷ್ಠೆಯಿಂದ ಆಚರಿಸಿದರೆ ಅಗ್ನಿಯಲ್ಲಿ ಬಿದ್ದ ಕಟ್ಟಿಗೆಯು ಯಾವ ಪರಿ ಸುಟ್ಟು ಭಸ್ಮವಾಗುವುದೋ ಅದೇ ರೀತಿ ಸಕಲ ಪಾಪಗಳು ಸುಟ್ಟು ಭಸ್ಮವಾಗಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ. ಪೂರ್ವ ಕಾಲದಲ್ಲಿ ಪಾತಾಳ ಲೋಕದಲ್ಲಿ ಸುವರ್ಣ ರತ್ನಗಳಿಂದ ಅಲಂಕೃತವಾದ ಭೋಗಿ ಎಂಬ ನಗರದಲ್ಲಿ ವಿವಿಧ ರೀತಿಯ ನಾಗಗಳು ವಾಸಿಸುವ ನಗರವಾಗಿತ್ತು. ಈ ರಾಜ್ಯವನ್ನು ಪುಂಡರೀಕ ಎಂಬ ರಾಜನು ಆಳುತ್ತಿದ್ದನು. ಅಪ್ಸರೆಯರು, ಕಿನ್ನರೆಯರು, ಗಂಧರ್ವರು ರಾಜನ ಸೇವೆಯನ್ನ ಇಲ್ಲಿ ಮಾಡುತ್ತಿದ್ದರು. ಹೀಗಿರುವಾಗ ಲಲಿತ್ ಹಾಗೂ ಲಲಿತಾ ಎಂಬ ಗಂಧರ್ವರ ಜೋಡಿ ಒಬ್ಬರನ್ನೊಬ್ಬರು ತುಂಬಾ ಪ್ರೀತಿಸುತ್ತಿದ್ದರು. ಇವರು ಪತಿ ಪತ್ನಿಯರಾಗಿದ್ದರು. ಒಮ್ಮೆ ಪುಂಡಲಿಕ ರಾಜನು ತನ್ನ ನಾಗನ ಸಹಿತ ಸಭೆಯಲ್ಲಿ ಕುಳಿತಿದ್ದನು. ಆ ಸಮಯದಲ್ಲಿ ಲಲಿತ ಗಂಧರ್ವನು ಗಾಯನ ಮಾಡುತ್ತಿದ್ದನು. ಆದರೆ ಅವನ ಪತ್ನಿಯು ಅವನ ಹತ್ತಿರ ಇರಲಿಲ್ಲ. ಅವಳ ಸ್ಮರಣೆ ಆದ ಕೂಡಲೇ ಅವನ ಗಾಯನವೂ ಕೂಡ ತಪ್ಪತೊಡಗಿತು. ಅದರಲ್ಲಿಯ ತಪ್ಪುಗಳು ಕರ್ಕೋಟಕ ನಾಗನ ಗಮನಕ್ಕೆ ಬಂದಿತು. ಈ ತಪ್ಪುಗಳು ಯಾವ ಕಾರಣಕ್ಕೆ ಆಗುತ್ತಿದೆ ಎಂದು ಅವನಿಗೆ ಅರ್ಥವಾಯಿತು. ಪುಂಡರೀಕನಿಗೆ ಕರ್ಕೋಟಕ ನಾಗನು ವಿಚಾರ ತಿಳಿಸಿದಾಗ ರಾಜನಿಗೆ ತೀವ್ರ ಕೋಪ ಉಂಟಾಗಿ ಕಣ್ಣುಗಳು ಕೆಂಪಗಾದವು. ಕಾಮಾತುರನಾದ ಲಲಿತ ಗಂಧರ್ವನಿಗೆ ಅವನು ದೊಡ್ಡ ಶಾಪವೊಂದನ್ನ ನೀಡ್ತಾನೆ. ಎಲೈ ದುರ್ಬುದ್ಧಿಯೇ, ನನ್ನ ಮುಂದೆ ಆಡುವಾಗ ಹೆಂಡತಿಯ ಸ್ಮರಣೆಯಿಂದ ತಪ್ಪುಗಳನ್ನ ಮಾಡುತ್ತೀಯ. ಆದ್ದರಿಂದ ನೀನು ನರಮಾಂಸ ಭಕ್ಷಣ ಮಾಡುವ ರಾಕ್ಷಸನಾಗು ಎಂದು ಶಾಪವನ್ನ ನೀಡ್ತಾನೆ. ನಂತರ ಲಲಿತ ಗಂಧರ್ವನ ಕೈಕಾಲುಗಳು 4 ಯೋಜನ ಉದ್ದವು, ಮುಖವು ಪರ್ವತದಲ್ಲಿಯ ಗುಹೆಯಂತೆ ಕಾಣತೊಡಗುತ್ತೆ. ನೇತ್ರಗಳು ಕೆಂಪಾದ ಸೂರ್ಯನಂತೆ ಕಾಣಿಸುತ್ತೆ. ತನ್ನ ಪತಿಯ ಶರೀರದ ಈ ರೂಪವನ್ನ ಕಂಡು ಲಲಿತಳು ದುಃಖಿತಳಾಗ್ತಾಳೆ. ಗಂಡನ ಜೊತೆಯೇ ಕಾಡಿನಲ್ಲೆಲ್ಲ ಸುತ್ತಾಡುತ್ತಾ ದುಃಖಿಸುತ್ತಾ ಒಮ್ಮೆ ವಿಂಧ್ಯ ಪರ್ವತದ ಋಷ್ಯಶೃಂಗರ ಆಶ್ರಮಕ್ಕೆ ಬರುತ್ತಾಳೆ. ಋಷ್ಯಶೃಂಗರು ಗಂಡ ಹೆಂಡತಿಯನ್ನ ನೋಡುತ್ತಾ, ನೀನ್ ಯಾರು ಮಗಳೇ, ಇಲ್ಲಿಗೆ ಏಕೆ ಬಂದಿದ್ದೀಯಾ ಎಂದು ಕೇಳಿದಾಗ, ಋಷಿಗಳೇ, ನಾನು ವೀರಧನ್ವನೆಂಬ ಮಗಳು. ನನ್ನ ಗಂಡನು ಘೋರ ಶಾಪಕ್ಕೆ ಒಳಗಾಗಿ ಈ ರೀತಿ ಉಗ್ರ ರಾಕ್ಷಸನಾಗಿದ್ದಾನೆ. ನಾನು ಏನು ಮಾಡಿದರೆ ನನ್ನ ಗಂಡ ಈ ಶಾಪದಿಂದ ಮುಕ್ತನಾಗುತ್ತಾನೆ ತಿಳಿಸಿ ಎಂದಾಗ, ಋಷಿ ಮುನಿಗಳು, ಈಗ ಸದ್ಯದಲ್ಲೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬರಲಿದೆ. ಇದಕ್ಕೆ ಕಾಮದ ಎಂದು ಹೆಸರು. ಇದನ್ನು ಆಚರಿಸಿದರೆ ಮನುಷ್ಯರ ಎಲ್ಲ ಆಸೆಗಳು ಈಡೇರುತ್ತದೆ. ಈ ವ್ರತದ ಪುಣ್ಯವನ್ನ ನಿನ್ನ ಗಂಡನಿಗಾಗಿ ಅರ್ಪಿಸು ಎಂದು ತಿಳಿಸಿಕೊಡ್ತಾರೆ. ಮುನಿಯ ಮಾತನ್ನ ಕೇಳಿ ಲಲಿತೆಗೆ ಸಂತಸವಾಗಿ ಭಕ್ತಿ ನಿಯಮದಿಂದ ಕಾಮದ ಏಕಾದಶಿ ಆಚರಿಸಿ ದ್ವಾದಶಿಯ ದಿನ ಋಷಿಮುನಿಗಳ ಮುಂದೆ ನಿಂತು ಪುಣ್ಯಕ್ಕಾಗಿ ಬೇಡಿದಾಗ ಪತಿಯು ರಾಕ್ಷಸ ಜನ್ಮದಿಂದ ಮುಕ್ತಿ ಪಡೆದು ಮೊದಲಿನಂತೆ ಆಗುತ್ತಾನೆ. ನಂತರ ಗಂಧರ್ವರಾದ ಈ ಇಬ್ಬರು ವಿಷ್ಣು ದೇವರಿಗೆ ನಮಸ್ಕರಿಸುತ್ತಾರೆ. ಬ್ರಹ್ಮಹತ್ಯ ದೋಷದಿಂದ ಮುಕ್ತಿ ಕೊಡುವಂತಹ ಸಕಲ ಪಾಪಗಳನ್ನು, ಪಿಶಾಚಿ ಕಾಟಗಳನ್ನು ದೂರ ಮಾಡುವಂತಹ ತ್ರೈಲೋಕಗಳಲ್ಲೇ ಶ್ರೇಷ್ಠವಾದ ವ್ರತ ಈ ಕಾಮದ ಏಕಾದಶಿ ವ್ರತವಾಗಿದೆ. ಈ ದಿನ ತಪ್ಪದೆ ನಾಳೆ ನಿಮ್ಮ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಒಂದು ಹಳದಿ ವಸ್ತ್ರದ ಮೇಲೆ ವಿಷ್ಣು ದೇವರ ಚಿತ್ರಪಟ ಅಥವಾ ವಿಗ್ರಹವನ್ನ ಏರ್ಪಾಡು ಮಾಡಿಕೊಳ್ಳಬೇಕು. ದೇವರಿಗೆ ಹಳದಿ ಬಣ್ಣದ ಪುಷ್ಪಗಳಿಂದ ಅಲಂಕರಿಸಿ ತುಳಸಿ ಮಾಲೆಯನ್ನ ಅರ್ಪಿಸಬೇಕು. ನಾಳೆ ಒಂದು ತಟ್ಟೆಯ ಮೇಲೆ ಅಕ್ಕಿ ಕಾಳುಗಳಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯಬೇಕು. ನಂತರ ಆ ಸ್ವಸ್ತಿಕ್ ಚಿಹ್ನೆಯ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ದೀಪ ಆಗಿರಬಹುದು ಅಥವಾ ಹಿಟ್ಟಿನ ದೀಪವನ್ನ ಇಟ್ಟು ವಿಶೇಷವಾಗಿ ತುಪ್ಪವನ್ನ ಹಾಕಿ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ಈ ದಿನ ಮನೆಯಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಅಥವಾ ದೀಪದ ಕೆಳಗೆ ಅಕ್ಕಿ ಕಾಳುಗಳಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದರೆ ವಿಶೇಷವಾಗಿ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತೆ. ಸರ್ವ ವಿಧವಾದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಏಕಾದಶಿಯ ಮರುದಿನ ದ್ವಾದಶಿಯ ದಿನ ಈ ಅಕ್ಕಿ ಕಾಳುಗಳನ್ನು ಪಕ್ಷಿಗಳಿಗೆ ಹಾಕೋದಾಗಿರ್ಬೋದು ಅಥವಾ ಹರಿಯುವ
ನೀರಿಗೆ ಬಿಟ್ಟು ಬರೋದಾಗಿರ್ಬೋದು ಮಾಡಬೇಕು. ಈ ದಿನ ತೀರ್ಥ ತಯಾರು ಮಾಡಬೇಕಾದ್ರೆ ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರ, 1 ಏಲಕ್ಕಿ ಹಾಗೂ 1 ತುಳಸಿ ದಳವನ್ನು ಬೆರೆಸಬೇಕು. ಪೂಜೆಯ ಬಳಿಕ ತೀರ್ಥವನ್ನ ಮನೆಯ ಸದಸ್ಯರು ಸ್ವೀಕರಿಸಬೇಕು. ನಾಳೆ ದೀಪಾರಾಧನೆ ಪೂಜೆಯೆಲ್ಲ ಆದ ಮೇಲೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಗೋವಿಂದ ನಾಮಗಳನ್ನ ಹೇಳಿಕೊಳ್ಳಿ. ನಾರಾಯಣನ ಜೊತೆಗೆ ಅಂದರೆ ವಿಷ್ಣು ದೇವರ ಜೊತೆಗೆ ಲಕ್ಷ್ಮೀದೇವಿಯ ಆರಾಧನೆಯನ್ನು ಕೂಡ ಮಾಡಿಕೊಳ್ಳಿ. ಏಕಾದಶಿಯ ಇಂದಿನ ದಿನ ರಾತ್ರಿ ಅಂದರೆ ಸೋಮವಾರ ರಾತ್ರಿಯೇ ಅಲ್ಪ ಆಹಾರವನ್ನ ಸೇವಿಸಿ ಮಂಗಳವಾರ ಏಕಾದಶಿ ಇಡೀ ದಿನ ಉಪವಾಸವಿದ್ದು ದ್ವಾದಶಿಯ ದಿನ ಬೆಳಿಗ್ಗೆ ಉಪವಾಸವನ್ನ ಬಿಡಬೇಕು. ಏಕಾದಶಿ ದಿನದಂದು ರಾತ್ರಿ ಹಾಸಿಗೆ ಮೇಲೆ ಮಲಗದೆ ನೆಲದ ಮೇಲೆ ಅಥವಾ ಚಾಪೆಯ ಮೇಲೆ ನಿದ್ರಿಸಬೇಕು. ಈ ದಿನ ಈ ಚಿಕ್ಕ ಕಥೆಯನ್ನ ಕೇಳಿ ನಿಯಮಬದ್ಧವಾಗಿ ಏಕಾದಶಿಯನ್ನು ಆಚರಿಸಿ ನೋಡಿ. ನಿಮ್ಮೆಲ್ಲ ಕಠಿಣ ಕೋರಿಕೆಗಳು, ಉದಾಹರಣೆಗೆ ಹೊಸ ಉದ್ಯೋಗ, ಹಣದ ಕೋರಿಕೆ ಆಗಿರ್ಬೋದು, ವ್ಯಾಪಾರ, ಸಾಲ ತೀರಿಸುವಂತಹ ಕೋರಿಕೆ ಆಗಿರ್ಬೋದು, ಹೀಗೆ ಸರ್ವ ವಿಧವಾದ ಕೋರಿಕೆಗಳು ನೆರವೇರುತ್ತೆ. ಸಾಕ್ಷಾತ್ ಆ ವಿಷ್ಣು ಭಗವಂತನ ಕೃಪೆಯಿಂದ ನಿಮ್ಮ ಜೀವನದ ಕಷ್ಟ ಕಾರ್ಪಣ್ಯಗಳು ಶೀಘ್ರವಾಗಿ ದೂರವಾಗುತ್ತೆ. ವರ್ಷದ ಮೊದಲ ಏಕಾದಶಿ ಇದಾಗಿದ್ದು ಬಹಳ ನಿಷ್ಠೆ ನಿಯಮದಿಂದ ಆಚರಿಸಿ ನೋಡಿ. ಅದ್ಭುತವಾದ ಪ್ರಯೋಜನಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಮಹಾವಿಷ್ಣು, ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.